ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರುವಂಥ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರ ಮೊದಲು ಏನು ಹೇಳಿತ್ತಂದರೆ ಸಿಡಿಪೋ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಇಶ್ಯೂಸ್ನ ಅವರು ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು. ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ಮೇಲೆ ತುಂಬ ಜನ ಹೋಗಿ ಸಿಡಿಪೋ ಆಫೀಸ್ನಲ್ಲಿ ಅವರ ಇಶ್ಯೂಸ್ನ ರಿಸಾಲ್ವ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಈಗ ಅಮೌಂಟ್ ಬಂದಿದೆ. ಅದೇ ರೀತಿ ಯಾರು ಸಿಡಿಪೋ ಆಫೀಸ್ಗೆ ಹೋಗಿ ರಿಸಾಲ್ವ್ ಮಾಡ್ಕೊಳಕ್ಕೆ ಆಗಿರಲಿಲ್ವೋ ಅಂಥವ್ರಿಗೆಲ್ಲನೂ ಗೃಹಲಕ್ಷ್ಮಿ ಕ್ಯಾಂಪನ್ನು ಮಾಡ್ತೀವಿ ಇದೇ ತಿಂಗಳು 27ನೇ ತಾರೀಕಿನಿಂದ 3 ದಿನ ಅಂತ ಹೇಳಿದರು. ಇದೆಲ್ಲ ಕಡೆ ಶೇರ್ ಆಗಿತ್ತು, ಹಾಗೆ ಪತ್ರಿಕೆಯಲ್ಲೂ ಸಹ ವರದಿ ಆಗಿತ್ತು. ಈ ಗೃಹಲಕ್ಷ್ಮಿ ಅದಾಲತ್ ಅನ್ನೋದು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ 27ನೇ ತಾರೀಕು ಅಂದರೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಕೆಲವೊಂದು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಾವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ್ವಿ, ಆದರೆ ಅಲ್ಲಿ ಯಾರೂ ಹೊಸಬ್ರೇನಿರಲಿಲ್ಲ, ಹಳಬ್ರು ಯಾರಿದ್ರು ಅವ್ರು ಮಾತ್ರ ಇದ್ದಾರೆ. ಸೊ ಅದರಿಂದ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಅದಾಲತ್ ಮಾಡಿಸ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಲ್ಲೇನಾದರೂ ನಿಮ್ಮ ಇಶ್ಯೂಸ್ ಸಾಲ್ವ್ ಆಗಿದೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಕ್ಯಾಂಪ್ ಇನ್ನೂ 2 ದಿನ ಇರೋದ್ರಿಂದ ದಯವಿಟ್ಟು ಯಾರು ಮಿಕ್ಸ್ ಮಾಡದೆ ಹೋಗಿ ನಿಮ್ಮ ಇಶ್ಯೂಸ್ನ ರಿಸಾಲ್ವ್ ಮಾಡಿಸ್ಕೊಳ್ಳಿ. ಈಗಾಗಲೇ ಕೆಲವರು ಹೇಳ್ತಿರೋ ಪ್ರಕಾರ ತುಂಬ ಗ್ರಾಮ ಪಂಚಾಯತಿಗಳಲ್ಲಿ ಸಿಡಿಪೋಗಳು ವಿಸಿಟ್ ಮಾಡಿ ಅಲ್ಲಿನ PDOಗಳ ಜೊತೆ ಮಾತನಾಡಿ ಇಶ್ಯೂಸ್ನ ರಿಸಾಲ್ವ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಅಂದರೆ ಕೆಲವರಿಗೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋರಿಗೆ ಎಲ್ಲಿ ಕ್ಯಾಂಪ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಏರಿಯಾದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರನ್ನು ಭೇಟಿ ಮಾಡಿ ಅಥವಾ ಅವ್ರ ನಂಬರ್ ಇದ್ದರೆ ಅವ್ರು ಕಾಲ್ ಮಾಡಿ ತಿಳ್ಕೊಳ್ಳಿ ಅವ್ರಿಗೆ. ಯಾಕಂದರೆ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈಗಾಗಲೇ ಸಿಡಿಪೋ ಆಫೀಸಿಂದ ಲಿಸ್ಟ್ ಹೋಗಿರುತ್ತೆ ಯಾರ್ಯಾರಿಗೆ ಹಣ ಬಂದಿಲ್ವೋ, ಅಂದರೆ ಕೆಲವ್ರಿಗೆ ಆಧಾರ್ ಸೀಡ್ ಆಗದೆ ಇರೋರು ಮತ್ತು ಅಕೌಂಟ್ಸ್ ಇನ್ಯಾಕ್ಟಿವ್ ಅಂದರೆ ಬ್ಯಾಂಕ್ ಅಕೌಂಟ್ಸ್ ಇನ್ಯಾಕ್ಟಿವ್ ಇರೋವಂಥವ್ರದ್ದು ಲಿಸ್ಟು, ಹಾಗೆ KYC ಯಾರ್ದಾಗಿರಲ್ವೋ ಅವ್ರದ್ದು ಲಿಸ್ಟೆಲ್ಲನೂ ಅವ್ರಿಗೆ ಹೋಗಿರುತ್ತೆ. ಸೊ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ನಿಮ್ಮ ಗ್ರಾಮ ಪಂಚಾಯತಿ PDOಗಳನ್ನು ಒಂದು ಸತಿ ವಿಚಾರಿಸಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಿಂದಿನ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಟೆಕ್ನಿಕಲ್ ರೀಸನ್ಸ್ನ ರೆಕ್ಟಿಫೈ ಮಾಡಿ ಯಾವ ರೀತಿ ಹಣ ಪಡ್ಕೊಳ್ಬೇಕು ಅನ್ನೋದನ್ನು. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗೋವಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂತೆ ದಿನಾಂಕ 27, 28, 29ನೇ ತಾರೀಕು ಗ್ರಾಮ ಪಂಚಾಯಿತಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಅನುದಾನ ಬಾರದೇ ಇರುವ ಫಲಾನುಭವಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸಲು ಕ್ಯಾಂಪ್ ಆಯೋಜಿಸಲಾಗಿದೆ. ಸತತ 3 ದಿನಗಳ ಕಾಲ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಫಲಾನುಭವಿಗಳ ಸಮಸ್ಯೆಗಳನ್ನು ಬಗೆಹರಿಸಲು ಗೃಹಲಕ್ಷ್ಮಿ ಅದಾಲತ್ ಕ್ಯಾಂಪ್ಗಳು ನಡೆಯುತ್ತೆ. ಅಲ್ಲಿಗೆ ಯಾರ್ಯಾರು ಹೋಗಬೇಕು ಅಂತಂದರೆ ನಿಮಗೆ ಒಂದು ಕಂತು ಬಂದಿಲ್ಲ, ನಿಮಗೆ ಯಾವ ಪ್ರಾಬ್ಲಮ್ ಆಗಿದೆ, ಏನು ಪ್ರಾಬ್ಲಮ್ ಆಗಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಏನೂ ಗೊತ್ತಿಲ್ಲ ಅನ್ನೋರು, ಆಧಾರ್ ಸೀಡಿಂಗ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರೂ ಆಧಾರ್ ಸೀಡಿಂಗ್ ಬ್ಯಾಂಕ್ ಕಡೆಯಿಂದ ಆಗ್ತಾ ಇಲ್ಲ, ನಿಮಗೆ KYC ಪ್ರಾಬ್ಲಮ್ ಇದೆ ಆದರೆ KYCನ ಎಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ, KYC ಮಾಡೋಕ್ಕೆ ಕೆಲವರು ಅಪ್ಲೈ ಮಾಡಿರ್ತೀರಾ ಅವ್ರದ್ದು ಸ್ಟೇಟಸ್ ಏನಿದೆ ಅಂತ ಗೊತ್ತಿಲ್ಲ, ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದರೆ, ಆಮೇಲೆ ಕೆಲವರು ಏನಾದರೂ ಒಂದು ಕಂತು ಬಂದ ಮೇಲೆ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ಈ ರೀತಿ ಪ್ರಾಬ್ಲಮ್ಗಳಾಗಿ ಪೆಂಡಿಂಗ್ ಇರೋ ಅಂಥವರು ಖಂಡಿತವಾಗೂ ಈ ಕ್ಯಾಂಪ್ನಲ್ಲಿ ಭಾಗವಹಿಸಬೇಕಾಗತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಕ್ಯಾಂಪ್ ಇರುತ್ತೆ. ಸತತ 3 ದಿನಗಳ ಕಾಲ ಮಿಸ್ ಮಾಡದೆ ಈ ಕ್ಯಾಂಪ್ನಲ್ಲಿ ಭಾಗವಹಿಸಿ. ಯಾವುದೇ ಕಾರಣಕ್ಕೂ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಈ ರೀತಿ ಪ್ರಾಬ್ಲಮ್ಸ್ ಇರೋರಿಗೋಸ್ಕರನೇ ಕರ್ನಾಟಕ ಸರ್ಕಾರದಿಂದ ಈ ಕ್ಯಾಂಪ್ನ ಆಯೋಜಿಸಲಾಗಿದೆ. ಈ ಕ್ಯಾಂಪುಗಳಲ್ಲಿ ತಮ್ಮ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ನಿಯೋಜಿಸಲಾಗಿರುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ KYC ಆಗದೇ ಇರೋರು, ಸೀಡಿಂಗ್ ಸ್ಟೇಟಸ್ ಅಪ್ಡೇಟ್ ಆಗದೇ ಇರೋರು, ಬ್ಯಾಂಕ್ ಅಕೌಂಟು ಇನ್ಯಾಕ್ಟಿವ್ ಆಗಿರೋರು ಅಂಥವ್ರದ್ದು, ಬೆನಿಫಿಷರಿ ಹ್ಯಾಸ್ ಟು ಆ್ಯಕ್ಟಿವೇಟ್ ಅವ್ರ ಬ್ಯಾಂಕ್ ಅಕೌಂಟ್ ಅನ್ನೋಂಥ ಡೀಟೇಲ್ಸ್ ಇರೋವಂಥವ್ರದ್ದು ಮೊಬೈಲ್ ನಂಬರ್ ಸಮೇತ ಅವರಿಗೆ ಲಿಸ್ಟ್ ಶೇರ್ ಮಾಡಿರ್ತಾರೆ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಅವ್ರಿಗೇನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರ ಮನವರಿಕೆ ಮಾಡಿಕೊಟ್ಟು ಗ್ರಾಮ ಪಂಚಾಯಿತಿಗೆ ಕರೆಸಲು ಸೂಚನೆಯನ್ನು ನೀಡಲಾಗಿದೆ. ಇಂಥ ಫಲಾನುಭವಿಗಳು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದರೆ ಅಲ್ಲಿರುವ ಅಧಿಕಾರಿಗಳ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸಿ ಫಲಾನುಭವಿಗಳ ಪೆಂಡಿಂಗ್ ಇರುವ ಗೃಹಲಕ್ಷ್ಮಿ ಹಣವನ್ನು ಅವರ ಖಾತೆಗಳಿಗೆ ಜಮಾ ಮಾಡಿಸಲು ಇಮಿಡಿಯೇಟ್ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ನಿಮಗೇನಾದರೂ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವೇ ಅಂಗನವಾಡಿ ಕಾರ್ಯಕರ್ತರಿಗೆ ಕರೆ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಗ್ರಾಮ ಪಂಚಾಯಿತಿಗೆ ಭೇಟಿ ಮಾಡಿ. ನಿಮಗೇನಾದರೂ ಆಲ್ರೆಡಿ 3 ಕಂತು ಜಮಾ ಆಗಿದೆ, 4ನೇ ಕಂತಿಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಡುವ ಅವಶ್ಯಕತೆ ಇಲ್ಲ. ನಿಮಗೆ 4ನೇ ಕಂತು ತಾನಾಗಿಯೇ ಅದು ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ನಿಮಗೇನಾದರೂ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.